ಇವನಾರವ ಇವನಾರವ ಎಂದೆನಿಸಿದರಯ್ಯ. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವಣ್ಣವರ ಒಂದು 12ನೇ ಶತಮಾನದ ಅಂದಿನ ವಚನವನ್ನ ಇಂದಿಗೆ ನಾವು ಪ್ರಸ್ತುತವಾಗಿ ಇಟ್ಕೊಂಡು ನುಡಿದಂತೆ ನಡೆಯಂತ ನಾವು ಈ ಜಗತ್ತಲ್ಲಿ ಬಾಳದೆ ಆದ್ರೆ ನಾವು ಮತ್ತೆ ಉತ್ತಮವಾದಂತಹ ಸಮಾಜವನ್ನ ನಿರ್ಮಾಣ ಮಾಡಬಹುದು ಅನ್ನೋದೇ ನಮ್ಮ ಗುರಿ ಉದ್ದೇಶ ಎಲ್ಲ ಆಗಿದೆ. ಹಾಗಾಗಿ ಇಂತಹ ಒಂದು ಇವತ್ತು ಸಮಾವೇಶ ಮಾಡ್ತಾ ಇರೋದು ಅದು ಶರಣರ ವಿಚಾರದಲ್ಲಿ ಇಟ್ಕೊಂಡು ಬಹಳ ಹೆಮ್ಮೆ ಅನ್ಸುತ್ತೆ, ಸಂತೋಷ ಅನ್ಸುತ್ತೆ. ಮತ್ತು ನಮ್ಮ ಪುಟ್ಟರಾಜ ಗವಾಯಿಗಳು ಈ ಪುಣ್ಯ ಕ್ಷೇತ್ರ ಈ ಗದಗೆ ಅಂತಕ್ಕಂಥ ಒಂದು ವಿಚಾರನೆ ಬೇರೆ ಇದೆ. ಹಾಗಾಗಿ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಎಲ್ಲರ ಶರಣರ ಸಮಾಗಮ ಆಗ್ತಾ ಇರೋದು, ಎಲ್ಲರೂ ಕೂಡಿ ಒಳ್ಳೆ ವಿಷಯನ ಸಂದೇಶನ ಸಮಾಜಕ್ಕೆ ರವಾನೆ ಮಾಡ್ತಿರೋದು ಅತ್ಯಂತ ಸಂತೋಷಕರವಾದಂತ ವಿಚಾರ ಅಂತ ತಿಳಿಸ್ತಾ, ಇದ್ರಲ್ಲಿ ನಾವು ಕೂಡ ಏನಿದೆ ನಾವು ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಬಂದಿದ್ದೀವಿ. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಈಗಾಗಲೇ ಬಸವಾದಿ ಶಿವಶರಣರ ಬೃಹತ್ ಸಮಾವೇಶವನ್ನ ಹಿಂದೂ ಸರ್ವ ಸಮಾಜಗಳ ಒಕ್ಕೂಟ ಗದಗ ಜಿಲ್ಲೆ ವತಿಯಿಂದ ಇವತ್ತು ಏರ್ಪಡಿಸಿರ್ತಕ್ಕಂಥ ಉದ್ದೇಶ ಇಷ್ಟೇ. ಈ ನಾಡು ಕಂಡ ಮಹಾಸಂತರಾಗಿರುವಂತ ಕಣ್ಣೇರಿ ಮಠದ ಪರಮ ಪೂಜ್ಯರಾಗಿರುವಂತಹ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಪಂಗಳವರ ಒಂದು ದಿವ್ಯವಾಣಿಯಿಂದ ಇವತ್ತು ಈ ಒಕ್ಕೂಟದ ಉದ್ದೇಶ ಇಷ್ಟೇ. ಪರಿಸರ, ಧರ್ಮ, ರೈತಾಪಿ ವರ್ಗಗಳಿಗೆ ಕೃಷಿ ಕಾಯಕ ಇದನ್ನೆಲ್ಲವನ್ನ ಸಂಕಲ್ಪವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಏರ್ಪಡಿಸಿದೆ. ಅದರ ಜೊತೆಗೆ ಏನು ಬಸವಾದಿ ಶಿವಶರಣರು ಬಸವಣ್ಣನವರು ಇವತ್ತು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಮಾನತೆಯ ಕೊಡುಗೆ 770 ಜನ ಅಮರಗಣಗಳು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕಾಯಕದ ಬಗ್ಗೆ ಇವತ್ತು ಈ ವೇದಿಕೆ ಒಳಗೆ ಚರ್ಚೆ ಆಗ್ತಾ ಇದೆ. ಈ ಒಂದು ವೇದಿಕೆ ನಾವೆಲ್ಲ ಒಂದು, ನಾವೆಲ್ಲ ಬಂದು, ನಾವೆಲ್ಲ ಹಿಂದೂ ಅನ್ನುವಂತ ಸಂದೇಶವನ್ನ ಸಾರುವಂತ ಈ ವೇದಿಕೆಯಾಗಿದೆ. ನಿಟ್ಟಿನಲ್ಲಿ ನಮ್ಮ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಎಲ್ಲ ಸಮಸ್ತ ಸಾವಿರಾರು ಸ್ವಾಮೀಜಿಯವರನ್ನ ಕೂಡಿಸಿ ಏನ್ ಮಾಡಕತ್ತಾರಂದ್ರ ನಮ್ಮ ಬಸವ ತತ್ವವನ್ನ ನಿಜವಾಗಿ ಬಸವಣ್ಣವ್ರು ಹೇಗಿದ್ರು ಅವರ ಆಚರಣೆ ಹೇಗೆ ಅದೇ ನಿಟ್ಟಿನಲ್ಲಿ ಎಲ್ಲ ಒಂದು ನಮ್ಮ ಪರಂಪರೆಯನ್ನ ಬಸವಾದಿ ಶರಣರನ್ನ ಕೂಡಿಸಿ ಒಂದು ಬೃಹತ್ ಸಮಾವೇಶ ಇವತ್ತಿನ ದಿವಸ ಒಂದು ಗದಗ ಒಂದು ಮೈದಾನದಲ್ಲಿ ಹಮ್ಮಿಕೊಂಡಿದ್ದು. ಇದರ ನಿಮಿತ್ತವಾಗಿ ನಾಡಿನ ಎಲ್ಲ ಸ್ವಾಮೀಜಿ ಪೂಜ್ಯರು ಎಲ್ಲರೂ ಭಾಗವಹಿಸುತ್ತಿದ್ದು. ಈ ಕಾರ್ಯದಲ್ಲಿ ನಾನು ಕೂಡ ಬಂದು ಪೂಜ್ಯರ ಜೊತೆ ಸಾಥ್ ನೀಡಿ ನಾವೆಲ್ಲರೂ ಒಂದು ಬಸವಣ್ಣವರ ತತ್ವದಲ್ಲಿ ನಾವೆಲ್ಲರೂ ಒಂದಾಗಿ ಚಂದಾಗಿ ನಮ್ಮ ಸಂಸ್ಕೃತಿ ಆಚಾರವನ್ನು ಬೆಳೆಸುವಂತ ಹೇಳ್ತಾ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಬಹಳ ಶ್ರೇಷ್ಠ ಸ್ವಾಮೀಜಿ ಅವರು. ಎಲ್ಲರನ್ನು ಕೂಡಿಕೊಂಡು ನಮ್ಮ ಸಂಸ್ಕೃತಿ ಆಚಾರವನ್ನು ಈಗಿನ ದಿನಮಾನದಲ್ಲಿ ಬೆಳೆಸಲೇಬೇಕು. ಯಾಕಂದ್ರೆ ಈಗ ಈ ಸಂಸ್ಕೃತಿ ಅಳಿವಿನ ಅಂಚಿನಲ್ಲಿದೆ. ನಮ್ಮ ಬಸವಣ್ಣವರ ಸಂಸ್ಕೃತಿ ಅಳಿವಿನ ಅಂಚಿನಲ್ಲಿದೆ. ಆದ ಕಾರಣ ಬಸವಣ್ಣವರ ಸಂಸ್ಕೃತಿ ಉಳಿಸಲಿಕ್ಕೆ 21ನೇ ಶತಮಾನದ ಮತ್ತೊಮ್ಮೆ ಬಸವಣ್ಣ ಹುಟ್ಟು ಬಂದಂಗ ನಮಗೆಲ್ಲರಿಗೆ ಆಗಿದೆ. ಅದಕ್ಕೆ ಸ್ವಾಮೀಜಿಯವರು ನಮಗ್ ಸಿಕ್ಕಿದ್ದು ಬಹಳ ಅಪರೂಪ. ಆ ಸ್ವಾಮೀಜಿಯವರ ಜೊತೆ ಎಲ್ಲ ನಾಡಿನ ಪೂಜ್ಯರು 1000ಕ್ಕೂ ಹೆಚ್ಚು ಮಠಾಧೀಶರು ಅವ್ರ ಜೊತೆ ನಾವು ಸದಾಕಾಲ ಇರ್ತೀವಿ. ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯ ಎಲ್ಲ ಆರಾಧಕರವರನ್ನು ಎಲ್ಲ ಹೃದಯ ಮಂದಿರ ಸ್ಮರಣೆ ಮಾಡಿಕೊಂಡು ಕ್ಷೇತ್ರಾದಿ ದೇವರಾದಂತಹ ಸದ್ಗುರು ಪುಟ್ಟರಾಜ ಗವಾಯಿ ಅವರನ್ನು ಶಿವಾನಂದ ಭಾರತೀಯಪ್ಪರನ್ನು ಸ್ಮರಣೆ ಮಾಡಿಕೊಂಡು ಭಾರತ ಮಾತೆಯನ್ನು ಸ್ಮರಣೆ ಮಾಡಿಕೊಂಡು ಇಲ್ಲಿ ನಡೆದಿರುವಂತಹ ಬೃಹತ್ ಬಸವಾದಿ ಶರಣರ ಹಿಂದೂ ಮಹಾ ಸಮಾವೇಶ ಗದಗ ಬೆಟಗೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರತಕ್ಕಂತ ಎಲ್ಲ ಭಾರತೀಯ ಅಭಿಮಾನಿಗಳೇ, ಸನಾತನ ಧರ್ಮದ ಅಭಿಮಾನಿಗಳೇ,
ಭಾರತೀಯ ಮಾತೆಯ ಮಡಿಲಲ್ಲಿ ಹುಟ್ಟು ಭಾರತೀಯ ಮಾತೆಗಾಗಿ ಸ್ಪರ್ಶುತ್ತಿರುವ ಎಲ್ಲ ಶರಣು ಬಾಂಧವರಿಗೂ ಹೃತ್ಪೂರ್ವಕ ಸುಸ್ವಾಗತ. ಇವತ್ತಿನ ಈ ಭವ್ಯವಾದ ದಿನ ಯಾವ ರೀತಿ ಐತಪ್ಪ ಅಂದ್ರ ನಮ್ಮ ಇದ ಡಿಜಿಟಲ್ ಮೀಡಿಯಾ ಒಳಗ ನಾವ ನಮ್ಮ ಸಂಸ್ಕಾರ ಯಾವ ರೀತಿ ಉಳಿಸ್ಬೇಕು, ಯಾವ ರೀತಿ ಬೆಳೆಸ್ಬೇಕು ಅನ್ನುವ ಒಂದು ಉದ್ದೇಶ ನಮ್ಮ ಎಲ್ಲ ಮಠಾಧೀಶರ ಹಾಗೂ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ಸಮಾವೇಶ ಹಮ್ಕೋತಾ ಬಂದೈತಿ. ಅದಕ್ಕೆ ಎಲ್ಲಾರು ಮಠಾಧೀಶರು ನಮ್ಮ ಹೆಸರು ಡಾಕ್ಟರ್ ಶ್ರೀ ರವಿಶಂಕರ್ ಮಹಾಸ್ವಾಮಿಗಳು, ಗೋಕಾಕ್ ಫಾಲ್ಸ್ ಮಹಾಲಿಂಗೇಶ್ವರ ಮಠ ಹಾಗೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ನಾವು ಪಾರಂಪರಿಕ ವೈದ್ಯರಿದ್ದು ಸೋಷಿಯಲ್ ಸಮಾಜ ಸೇವೆಯನ್ನು ಮಾಡುತ್ತಾ ನಾವು ಇಲ್ಲಿ ಕಾಡಸಿದ್ದೇಶ್ವರರ ಮಾಡುವಂತ ಪರಿಶ್ರಮಕ್ಕೆ ನಾವು ಅವರಿಗೆ ಸದಾಕಾಲ ಚಿರಋಣಿಯಾಗಿರ್ತೀವಿ. ಮತ್ತ ಮಾಧ್ಯಮ ಮಿತ್ರರಿಗೂ ಯಾವ ರೀತಿ ಸಮಾಜ ಬೆಳೆಸ್ಬೇಕನ್ನೋ ಒಂದು ಉದ್ದೇಶ ನಮ್ಮ ಕನೇರ ಶ್ರೀಗಳು ಯಾವ ರೀತಿ ಅದನ್ನು ಅದಕ್ಕೆಲ್ಲರೂ ಮಾಧ್ಯಮ ಮಿತ್ರ ಆತು, ಜನ ಸಮೂಹ ಆತು, ಸದಾಕಾಲ ಬೆಂಬಲ ಕೋಣಪಾತ ಹೇಳ್ತಾ ನಮ್ಮ ಮಾತಿಗಳ ಗದಗ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ವಿಡೇಶ್ಟಿ ಮೈದಾನದಲ್ಲಿ ಬೃಹತ್ ಹಿಂದೂ ಸರ್ವ ಸಮಾಜ ಒಕ್ಕೂಟದಿಂದ ಹಿಂದೂ ಸಮಾಜ ಒಗ್ಗೂಡಿಸಿ ಒಂದು ದೊಡ್ಡ ಪ್ರಮಾಣದಾಗ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮ ಉದ್ದೇಶಿಸಿ ನಾವೆಲ್ಲ ಸರ್ವ ಹಿಂದೂಗಳು ಒಂದಾಗಿ ನಾವು ಒಂದು ಶಕ್ತಿ ತೋರಿಸ್ಬೇಕಂತ ಹೇಳಿ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಹಾಗಾಗಿ ಈ ನಮ್ಮ ಹಿಂದೂ ಸಮಾವೇಶ ಕಾರ್ಯಕ್ರಮಕ್ಕೆ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಅವರು ಬಂದಿದ್ದು ನಮ್ಮೆಲ್ಲ ಹಿಂದೂ ಸಮಾಜಕ್ಕೆ ತುಂಬಾ ಖುಷಿ ತಂದಿದೆ. ಈ ಕಾರ್ಯಕ್ರಮ ನಾವು ಆಯೋಜಿಸಿದ ಉದ್ದೇಶ ಏನಂತಂದ್ರೆ ಇಡೀ ರಾಜ್ಯಾದ್ಯಂತ ಹಿಂದೂಗಳ ಮೇಲೆ ಏನು ದಬ್ಬಾಳಿಕೆ ದೌರ್ಜನ್ಯ ನಡೀತಿದೆ ಅದನ್ನ ತಡೆಗಟ್ಟೋಕೆ ನಾವು ಇವತ್ತಿನ ದಿವಸ ಹಿಂದೂ ಸಮಾವೇಶ ಮಾಡಿ ನಾವೆಲ್ಲ ಹಿಂದೂ ಒಂದಂತೇಳಿ ಈ ಕಾರ್ಯಕ್ರಮ ಮೂಲಕ ನಾವು ತೋರಿಸ್ತಾ ಇದ್ದೀವಿ.